ಆ ಊರಿನ ಜನಗಳು ಅವರ ಸ್ವಾರ್ಥಕ್ಕೋಸ್ಕರ ಅವರೊಟ್ಟಿಗೆ ಸೇರಿ ಕಂಪೆನಿ ಬೇಕು ಅಂತೆಲ್ಲ ನಡೀತಾ ಉಂಟು. ಮತ್ತೆ ನಮ್ಗೆ ಜಾಬ್ ಸಿಗ್ತದೆ ಅದು ಇಲ್ಲಿ ಖಂಡಿತವಾಗಿ ಕಂಪೆನಿಯವರು ನಮ್ಮ ಊರಿನ ಲೋಕಲ್ ಜನಗಳಿಗೆ ಕೆಲಸ ಕೊಡುವುದಿಲ್ಲ. ಎಲ್ಲ ಈ ಜಾರ್ಖಂಡ್, UP, ಬಿಹಾರ್, ಒರಿಸ್ಸಾ ಇಲ್ಲಿಂದ ಜನ ಎಲ್ಲ ಬಂದು ಮತ್ತೆ ಇಲ್ಲಿ ಹೇಳ್ತಾರೆ 2,000 1,000 ಜನ ಎಲ್ಲ ಕೆಲಸಕ್ಕೆ ಬೇಕಂತ. ಈ ರೋಡ್ನ ಎದುರುಗಡೆ ಸ್ವಲ್ಪ ಒಂದು 4 ಫೀಟ್ದು 2 ಮೋರಿತ್ತು. ಆ ಮೋರಿಯನ್ನು ಇವರು ಕಂಪನಿಯವರಿಗೆ ಬಂದ್ ಮಾಡಿದ್ದಾರೆ. ಅವ್ರ ಹತ್ರ ಪ್ರಶ್ನೆ ಮಾಡಿದ್ರೆ ಅದು ನಮ್ದು ಪ್ರೈವೇಟ್ ಜಾಗ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಮಳೆ ನೀರು ಹೋಗ್ಲಿಕ್ಕೆ ದಾರಿಯೇ ಬಿಡ್ಲಿಲ್ಲ ಅವರು. ಇವ್ರ ಹತ್ರ ಮಾತಾಡಿದ್ರೆ ಉಡಪೆ ಮಾತಾಡ್ತಾರೆ. ನಮ್ದು ಪಂಚಾಯತಿಗೆ ಕಂಪ್ಲೇಂಟ್ ಇದೆ, ಜಿಲ್ಲಾ ಪಂಚಾಯತ್ ಕಂಪ್ಲೇಂಟ್ ಇದೆ, ತಾಲೂಕ್ ಪಂಚಾಯತಿಗೆ ಇದೆ, AC ಅವರಿಗೆ ಮಾಡಿದ್ದೇವೆ, DC ಅವರಿಗೆ ಮಾಡಿದ್ದೇವೆ, MP ML ಅವರಿಗೆ ಮಾಡಿದ್ದೇವೆ, ಎಲ್ಲರಿಗೆ ಮಾಡಿದ್ದೇವೆ. ಸಮಸ್ಯೆ ನಮ್ದು ಊರಿಂದು ಸಮಸ್ಯೆ ಇನ್ನೂ ಬಗೆಹರಿಸಲಿಕ್ಕೆ ಯಾರಿಂದ ಸಾಧ್ಯ ಆಗ್ಲಿಲ್ಲ. ಇದರಲ್ಲಿ ಹೊಗೆ ಎಲ್ಲ ಹೋಗುವಾಗ ಫ್ಲೈಟ್ ಲ್ಯಾಂಡಿಂಗ್ ತುಂಬಾ ಸಮಸ್ಯೆ ಆಗ್ತದೆ. ಮತ್ತೆ ಇವರಿಗೆ ನಮಗೆ ಕರೆಂಟ್ ಎಲ್ಲ ಬೇಕಾದ್ರೆ ಪರ್ಮಿಷನ್ಗೆ ತುಂಬಾ ಇದು ಮೆಸ್ಕಾಂನವರು ನೀವು ಪರ್ಮಿಷನ್ಗೆ ತುಂಬಾ ಅದು ಲೆಟರ್ ಬೇಕು, ಇದು ಲೆಟರ್ ಬೇಕು, ಇವರಿಗೆ ಇಮಿಡಿಯೇಟ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ. ಅದು ಹೇಗೆ? MLA ಕೂಡ ಬಂದಿದ್ದಾರೆ ವೀಕ್ಷಣೆಗೆ, ಆದ್ರೂ ಕೂಡ ನಮ್ಗೆ ಏನು ಪರಿಹಾರ ಸಿಗ್ಲಿಲ್ಲ, ಇದಕ್ಕೆ ಒಂದು ಸೊಲ್ಯೂಷನ್ ಇಲ್ಲ. ಪ್ಲಸ್ ಈ ಕಂಪನಿಯವರು ಕೆಲವು ಇಲ್ಲಿಯ ಊರಿನ ಜನಗಳನ್ನು ಆ ಊರಿನ ಜನಗಳು ಅವರ ಸ್ವಾರ್ಥಕ್ಕೋಸ್ಕರ ಅವರೊಟ್ಟಿಗೆ ಸೇರಿ ಕಂಪೆನಿ ಬೇಕು ಅಂತೆಲ್ಲ ನಡೀತಾ ಉಂಟು. ಮತ್ತೆ ನಮ್ಗೆ ಜಾಬ್ ಸಿಗ್ತದೆ ಅದು ಇಲ್ಲಿ ಖಂಡಿತವಾಗಿ ಕಂಪನಿಯವರು ನಮ್ಮ ಊರಿನ ಲೋಕಲ್ ಜನಗಳಿಗೆ ಕೆಲಸ ಕೊಡುವುದಿಲ್ಲ. ಯಾಕಂದ್ರೆ ಲೋಕಲ್ ಜನಗಳಿಗೆ 1 ರಿಂದ 1,500 ಸಾವಿರ ಸಂಬಳಕ್ಕೆ ಯಾರು ಬರುವುದಿಲ್ಲ, ಯಾರು ಇಲ್ಲಿಗೆ ಕೊಡ್ಲಿಕ್ಕೆ ಅವರು ತಯಾರ್ಲಿಕ್ಕೆ ಇರ್ಲಿಕ್ಕಿಲ್ಲ. ಎಲ್ಲ ಈ ಜಾರ್ಖಂಡ್, UP, ಬಿಹಾರ್, ಒರಿಸ್ಸಾ ಇಲ್ಲಿಂದ ಜನ ಎಲ್ಲ ಬಂದು ಮತ್ತೆ ಇಲ್ಲಿ ಹೇಳ್ತಾರೆ 2,000 1,000 ಜನ ಎಲ್ಲ ಕೆಲಸಕ್ಕೆ ಬೇಕಂತ. ಮತ್ತೆ ನನಗೆ ಇನ್ನೂ ಕೂಡ ನಾನು ನಿಜವಾಗಿ ಮಂಗಳೂರಿನವ, ನನ್ನ ಅಜ್ಜಿಯ ಮನೆ ಇಲ್ಲಿ, ಅದು ಕೂಡ ನಮ್ದು ಮನೆ ಇದಾಗ ರಾಜಕಾಲುಗೆ ತಾಗಿ ಉಂಟು. ಇಲ್ಲಿಗೆ ನಾನು ಸಾಧಾರಣ ನನ್ನ ಚಿಕ್ಕ ವಯಸ್ಸಿನಿಂದಲೇ ಬರ್ತಿದ್ದೇನೆ. ಇಲ್ಲಿಯ ಈ ಸುಂದರ ವಾತಾವರಣ ಎಲ್ಲ ಹೀಗೆ ಆಗುವುದನ್ನು ನೋಡಿ ನಂಗೆ ಕೂಡ ಇಲ್ಲಿಗೆ ಬರುವುದಕ್ಕೆ ಒಂದು ಜಿಗುಪ್ಸೆ ಆಗಿದೆ, ಈಚೆ ಮುಖ ಮಾಡುದು ಬೇಡ ಅಂತಾಗಿದೆ. ಹಾಗಾಗಿ ದಯಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ನವರು, ಇಲ್ಲಿಯ ಮೇಲ್ವರ್ಗದವರು, ಎಲ್ಲ AC, DC, ಮೈನಿಂಗ್ಸ್, ಪೊಲೀಸ್ ಸ್ಟೇಷನ್ನವರು ಇದರ ಗಮನ ಹರಿಸಿ ಇದಕ್ಕೊಂದು ಸೂಕ್ತವಾದ ಪರಿಹಾರವನ್ನು ಒದಗಿಸಬೇಕು. ನನ್ನ ಪ್ರಕಾರ ಇಲ್ಲಿ ಅವರು ಇದು ಆಕ್ಚುಲಿ ಅಗ್ರಿಕಲ್ಚರ್ ಲ್ಯಾಂಡ್, ಅದಕ್ಕೆ ಅವರು ಏನು ಪರ್ಮಿಷನ್ ತಗೊಂಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇದನ್ನು ಸರಿಯಾಗಿ ಇವರು ಮಾಡಿಕೊಂಡು ನನ್ನ ಪ್ರಕಾರ ಇಲ್ಲಿ ಫ್ಯಾಕ್ಟರಿ ಆಗ್ಲೇಬಾರ್ದು. ಫ್ಯಾಕ್ಟರಿ ಆದ್ರೆ ಇವರಿನ ಭವಿಷ್ಯವೇ ಹಾಳಾಗ್ತದೆ. ಧನ್ಯವಾದಗಳು. ನಾನೊಂದು ಕೈ ಮುಗಿದು ನಮ್ಮ ಜಿಲ್ಲಾಧಿಕಾರಿ ಹತ್ರ ಒಂದು ಊರಿನವರನ್ನು ಸೇರಿಸಿ ಒಂದು ಮನವಿ ಮಾಡ್ತಾ ಇದ್ದೇನೆ. ಸರ್, ದಯವಿಟ್ಟು ಇತ್ತ ಸೈಡ್ ಸ್ವಲ್ಪ ಗಮನಿಸಿ ನೋಡಿ. ಈ ಪ್ರದೇಶವೆಲ್ಲ ಮೊದಲು ನಾವು ಸಾಗುವಳಿ ಮಾಡುವುದು ಒಂದು ಪ್ರದೇಶ ಇದೆಲ್ಲ ಬಯಲು ಕಂಡ ಅಂತ ನಾವು ತುಳುವಿನ ಹೇಳ್ತೇವೆ, ಬಯಲು ಕಂಡ ಅಂತ. ಇದರಲ್ಲಿ ಸುಗ್ಗಿ ಮತ್ತು ಕೊಳಕೆ ನಾವು ಮಾಡ್ತಿದ್ವಿ, ಏನೆಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ. ಯಾಕಂದ್ರೆ ನೆರೆ ಬರುವನೇ ಸ್ಥಳ ಇದು. ನೆರೆ ಅಂದ್ರೆ ಬ್ಯಾಕ್ ವಾಟರ್ ಇಲ್ಲಿಂದ ಬರುದು, ಎಲ್ಲಿಂದ ನಮ್ದು ಫಲ್ಗುನಿ ನದಿಯಿಂದ ಬ್ಯಾಕ್ ವಾಟರ್ ಬರ್ತಿತ್ತು. ಆವಾಗ ನೆರೆ ಬರ್ತಿತ್ತು, 1-2 ದಿವಸ ನೆರೆ ನಿಂತು ಆ ನೀರು ಸರಾಗವಾಗಿ ಹರಿದು ಹೋಗ್ತಾ ಇತ್ತು. ಈ ರೋಡ್ನ ಎದುರುಗಡೆ ಸ್ವಲ್ಪ ಒಂದು 4 ಫೀಟ್ದು 2 ಮೋರಿತ್ತು. ಆ ಮೋರಿಯನ್ನು ಇವರು ಕಂಪನಿಯವರಿಗೆ ಬಂದ್ ಮಾಡಿದ್ದಾರೆ. ಅವ್ರ ಹತ್ರ ಪ್ರಶ್ನೆ ಮಾಡಿದ್ರೆ ಅದು ನಮ್ದು ಪ್ರೈವೇಟ್ ಜಾಗ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಪ್ರೈವೇಟ್ ಜಾಗ, ನಮ್ದು ಜಾಗ ಅಂತ. ಹಾಗಾದ್ರೆ ನಮ್ದು ಜಾಗ ಅಂದ್ರೆ ಅವರು ಎಲ್ಲರೂ ಈ ತರ ಮಾಡಿದ್ರೆ ಈ ಮಳೆ ನೀರು ಹೋಗುದು ಹೇಗೆ? ಮಳೆ ನೀರು ಹೋಗ್ಲಿಕ್ಕೆ ದಾರಿಯೇ ಬಿಡ್ಲಿಲ್ಲ ಅವರು. ಇವ್ರ ಹತ್ರ ಮಾತಾಡಿದ್ರೆ ಉಡಪೆ ಮಾತಾಡ್ತಾರೆ. ನಮ್ದು ಪಂಚಾಯತಿಗೆ ಕಂಪ್ಲೇಂಟ್ ಇದೆ, ಜಿಲ್ಲಾ ಪಂಚಾಯತ್ ಕಂಪ್ಲೇಂಟ್ ಇದೆ, ತಾಲೂಕ್ ಪಂಚಾಯತಿಗೆ ಇದೆ, AC ಅವರಿಗೆ ಮಾಡಿದ್ದೇವೆ, DC ಅವರಿಗೆ ಮಾಡಿದ್ದೇವೆ, MP ML ಅವರಿಗೆ ಮಾಡಿದ್ದೇವೆ, ಎಲ್ಲರಿಗೆ ಮಾಡಿದ್ದೇವೆ. ಸಮಸ್ಯೆ ನಮ್ದು ಊರಿಂದು ಸಮಸ್ಯೆ ಇನ್ನೂ ಬಗೆಹರಿಸಲಿಕ್ಕೆ ಯಾರಿಂದ ಸಾಧ್ಯ ಆಗ್ಲಿಲ್ಲ. ದಯವಿಟ್ಟು ನಾನು ಈ ಮೂಲಕ ಜಿಲ್ಲಾಧಿಕಾರಿ ಹತ್ರ ಮಾತಾಡೋದು ಈ ಮೂಲಕ ತಿಳಿಸೋದು ಅವರಿಗೆ. AC ಅವರೊಂದ್ಸಲ ಬಂದಿದ್ರು, ಈ ಗಣಿ ಇಲಾಖೆಯವ್ರದ್ದು ಪರ್ಮಿಷನ್ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ ಸ್ವಲ್ಪ ಅವರಿಗೆ ಪೆನಾಲ್ಟಿ ಎಲ್ಲ ಹಾಕಿ ಹೋಗಿದ್ದಾರೆ ಕಂಪನಿಯವರಿಗೆ. ಅದು ಬಿಟ್ರೆ ಬೇರೆ ಏನು ಇಷ್ಟ ತನಕ ನಮ್ಗೆ ಇಲ್ಲಿ ಒಂದು ವ್ಯವಸ್ಥಿತವಾಗಿ ನೀರು ಹರಿದು ಹೋಗಲು ದಾರಿ ಬಿಡ್ಬೇಕಂತ ನೀವು ಕಂಪನಿಯವರ ಹತ್ರ ಕೂಡ ನಾನು ಕೇಳಿಕೊಳ್ತೇವೆ. ಈಗ ನೋಡಿ, ಈಗ ಅಲ್ಲಿ ಒಂದು ಮುಸ್ಲಿಂ ಪರಿವಾರ ಇತ್ತು. ಆ ಮುಸ್ಲಿಂ ಪರಿವಾರ ಮೊನ್ನೆ ನನ್ಗೆ ಸ್ವತಃ ದುಃಖ ಬಂದಿದೆ. ಅವರು ಹೋಗುವಾಗ ಅವರಿಗೆ ಎಲ್ಲಿ ಏನಾದ್ರೂ ಕೋಮು ಗಲಭೆ ಆದ್ರೂ ಕೂಡ ಅವರಿಗೇನು ಇಲ್ಲಿ ನಮ್ಮ ಊರಲ್ಲಿ ಅವರು ಸೇಫ್ ಆಗಿದ್ರು. ಈ ಕಂಪನಿಯವರಿಂದ ಇಲ್ಲಿ ನೀರು ನಿಂತ ಕಾರಣ ಅಲ್ಲಿ ಅವರ ಮನೆ ಪಕ್ಕದಲ್ಲಿ ಹುಳ ಎಲ್ಲ ಆಗಿ ವಾಸನೆ ನೀರೆಲ್ಲ ಬಂದು ಒಂದು ನಿಂತು ವಾಸನೆ ಆಗಿ ಅವರಿಗೆ ಮನೆ ಬಿಟ್ಟು ಹೋಗಿದ್ದಾರೆ. ಯಾಕಂದ್ರೆ ಅವ್ರ ಮೊದಲಿಂದು ಮನೆ ಇಷ್ಟರ ತನಕ ಅವರಿಗೆ ಯಾವುದೇ ಇದರಲ್ಲಿ ಏನಾದ್ರೂ ಇಷ್ಟ ತನಕ ಯಾವುದೇ ತೊಂದರೆ ಆಗ್ಲಿಲ್ಲ ಅವರಿಗೆ. ಈ ಒಂದು ಕಂಪನಿ ಬಂದು ಆ ಒಂದು ಮುಸ್ಲಿಂ ಪರಿವಾರ ಹೋಗುವಾಗ ನಮ್ಗೆ ಬಹಳ ದುಃಖ ಆಯ್ತು. ನಾನು ಪದೇ ಅದೇ ಹೇಳ್ತಾ ಇದ್ದೇನೆ. ನಾನು ಅವರ ಒಂದು ಕಣ್ಣ ನೀರು ನೋಡುವಾಗ ನಮಗೆ ಕಣ್ಣಲ್ಲಿ ನೀರು ಬಂತು. ಅವರು ಒಂದು ತುಳುವಲ್ಲಿ ಮಾತಾಡಿದ್ರು ಮೊನ್ನೊಂದು, ಅದು ನಾನೊಂದು ಪರ್ಸನಲ್ ವಿಡಿಯೋ ಮಾಡಿದ್ದೆ.
ಅದು ಮಾತಾಡುವಾಗ ನಮ್ಮ ಕಣ್ಣಲ್ಲಿ ನೀರು ಬಂತು, ನಮ್ಗೆ ಅಷ್ಟು ಇದಾಗಿತ್ತು, ಬೇಸರ ಆಗಿದೆ. ಈ ತರ ನೀರು ಇಲ್ಲಿ ನಿಂತ್ರೆ ಇದಕ್ಕೆ ಯಾರು ಹೊಣೆ ಯಾರು ಸರ್? ಯಾರ್ದು ಕೂಡ ಸ್ಪಂದನೆ ಇಲ್ಲ, ಯಾರ್ದು ಕೂಡ ಇಲ್ಲ. ನಮ್ಮ ಊರಿನವರನ್ನು ಕೇಳುವವರು ಯಾರು ಇಲ್ಲ. ಈಗ ಪರಿಸ್ಥಿತಿ ಬಂದಿದೆ. ಇದು ಈಗ ಈ ಗದ್ದೆ ಬೇಸಾಯ ಅಂತೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಜಾಗ ತಗೊಂಡವರು ಮೊನ್ನೆ 1 ವರ್ಷ ಆಗ್ಬೋದು, 1 ವರ್ಷ ಆಗಿರ್ಬೋದು. ಅದು ಕೂಡ ಊರಿನವರಿಗೆ ಏನು ವಿಷಯ ಗೊತ್ತಿಲ್ಲ, ಯಾಕೆ ಏನಂತ ಗೊತ್ತಿಲ್ಲ. ಊರಿನವರು ಸ್ವಲ್ಪ ಸ್ವಲ್ಪ ಜಾಗ ಜಾಸ್ತಿ ಇದ್ದವರು ಸ್ವಲ್ಪ ಜಾಗ ಮಾರಿದ್ದಾರೆ ಅವರಿಗೆ ಅದು ನಮ್ಗೆ ಗೊತ್ತಿರ್ಲಿಲ್ಲ. ಮತ್ತೆ ಗೊತ್ತಿದ್ರು ಕೂಡ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಪರ್ಸನಲ್ ಜಾಗವನ್ನು ಯಾರಿಗೂ ಕೂಡ ಯಾರಿಗೆ ಬೇಕಾದ್ರೆ ಮಾರ್ಬೋದು. ಅದಕ್ಕೆ ಇನ್ನು ನಾವು ಅಭ್ಯಂತರ ಮಾಡ್ಲಿಕ್ಕೆ ಆಗುದಿಲ್ಲ, ಸಾಧ್ಯ ಇಲ್ಲ. ಫ್ಯಾಕ್ಟರಿ ಅವರು ನಮ್ಗೆ ಹೇಳಿದ್ದಾರೆ, ನಾವು ಇಲ್ಲಿ ಬಂದು ನಿಮ್ಮ ಊರನ್ನು ಡೆವಲಪ್ ಮಾಡ್ತೇವೆ ಅಂತ. ನಮ್ಮ ಊರನ್ನು ಡೆವಲಪ್ ಮಾಡೋದು ಈ ರೀತಿ ಡೆವಲಪ್ ಮಾಡಿದ್ದಾರೆ. ಮಣ್ಣು ಹಾಕಿದ್ದಾರೆ, ಇಲ್ಲಿ ನೀರು ನಿಂತಿದೆ, ನಮ್ಗೆ ಇನ್ನು ನೀರಿನ ಸಮಸ್ಯೆ ಇಲ್ಲ. ಮತ್ತೆ ಕುಡಿಯುವುದು ಯೋಗ್ಯವಾದ ನೀರಿಲ್ಲ, ಯಾವುದಕ್ಕೆ ಅದು ಉಪಯೋಗ ಕೂಡ ಇಲ್ಲ. ಈ ತರ 6 ತಿಂಗಳು 9 ತಿಂಗಳು ನೀರು ನಿಂತ್ರೆ ಈಗ ಸದ್ಯ ಅಂತದೇನು ಸಮಸ್ಯೆ ಆಗ್ಲಿಲ್ಲ. ಬಟ್ ಆಗದೆ ಇರುವುದಂತ ನಮ್ಗೆ ಗ್ಯಾರಂಟಿ ಕೂಡ ಕೊಡ್ಲಿಕ್ಕೆ ಆಗುದಿಲ್ಲ. ಕುಡಿಯುವ ನೀರಿನ ವಾಸನೆ, ಅಲ್ಲಿಂದ ಒಂದು ರಾಜಕಾಲುವೆ ಇದೆ, ರಾಜಕಾಲುವೆಯಲ್ಲಿ ನೀರು ಹೋಗುವಾಗ ಇವತ್ತು ಸ್ವಲ್ಪ ನೀರು ಅಲ್ಲಿ ಬಿಟ್ಟಿದ್ದಾರೆ, ವಾಸನೆ ಬರ್ತದೆ. ಆ ಬದಿಯಲ್ಲಿ ನಾನಿದ್ದೇನೆ, ಆ ಕಾಲುವೆ ಬದಿಯಲ್ಲಿ ನಂದು ಮನೆ ಇದೆ, ವಾಸನೆ ಬರ್ತದೆ, ನಿಲ್ಲಿಗೆ ಆಗುದಿಲ್ಲ. ಇಷ್ಟೆಲ್ಲ ಸಮಸ್ಯೆ ಮಾಡಿ ಇಟ್ಟಿದ್ದಾರೆ ಇವರು. ಇದು ಕೊಳಂಬೆ ಕಲ್ಲಪ್ಪು. ಇಲ್ಲಿ ನಾವು ಕೃಷಿ ಮೊದಲಿಂದ ಮಾಡ್ತೇವೆ. ಮತ್ತು ಇಲ್ಲಿ ಈ ಕಂಪನಿ ಆಗುವಾಗ ಇಲ್ಲಿಂದ ಏರ್ಪೋರ್ಟ್ ಇದು ಫ್ಲೈಟ್ ಲ್ಯಾಂಡಿಂಗ್ 500 ಮೀಟರ್ ಉಂಟು, 500 ಮೀಟರ್ ಅಷ್ಟೇ. ಹಾಗೇನೆ ನಾನು ಬಜ್ಪೆಯಲ್ಲಿ ಮನೆ ಕಟ್ಟಿದ್ದೇನೆ. ಇಲ್ಲಿಂದ ಒಂದು 6 ಕಿಲೋಮೀಟರ್ ದೂರ ಉಂಟು. ಆವಾಗ 6 ಕಿಲೋಮೀಟರ್ಗೆ ನಮಗೆ ಈ NOC ಪಂಚಾಯತಿನವರು ಹೇಳಿದ್ದು, ನೀವು ಏರ್ಪೋರ್ಟಿನಿಂದ ಇದು NOC ತರಬೇಕಂತ. ನಾನು ತಗೊಂಡು ಬಂದಿದ್ದೇನೆ NOC. ಹಾಗಾದ್ರೆ ಇಲ್ಲಿ ಇಷ್ಟು ಸಮೀಪ ಫ್ಯಾಕ್ಟರಿ ಆಗ್ಲಿಕ್ಕೆ ಇವರು ಹೇಗೆ NOC ತಂದಿದ್ದಾರೆ? ಇವರಿಗೆ NOC ಕೊಟ್ಟಿದ್ದಾರೆ, ಹೇಗೆ ಎಷ್ಟು ದೊಡ್ಡ ಕಂಪನಿ ಮಾಡುದು? ಇದರಲ್ಲಿ ಹೊಗೆ ಎಲ್ಲ ಹೋಗುವಾಗ ಫ್ಲೈಟ್ ಲ್ಯಾಂಡಿಂಗ್ ತುಂಬಾ ಸಮಸ್ಯೆ ಆಗ್ತದೆ. ಮತ್ತೆ ನಮಗೆ ಕರೆಂಟ್ ಎಲ್ಲ ಬೇಕಾದ್ರೆ ಪರ್ಮಿಷನ್ಗೆ ತುಂಬಾ ಇದು ಮೆಸ್ಕಾಂನವರು ನೀವು ಪರ್ಮಿಷನ್ಗೆ ತುಂಬಾ ಅದು ಲೆಟರ್ ಬೇಕು, ಇದು ಲೆಟರ್ ಬೇಕು. ಇವರಿಗೆ ಇಮಿಡಿಯೇಟ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ. ಅದು ಹೇಗೆ? ನಾವು ಇದಕ್ಕೆ 9/11 ಆಗಬಾರದು, ಮತ್ತೆ ವಿದ್ಯುತ್ ಶಕ್ತಿ ಕೊಡಬಾರದು ಅಂತ ನಾವು ನಮ್ಮ ಹತ್ರ ಲೆಟರ್ ಉಂಟು, ನನ್ನ ಹತ್ರ ಪೇಪರ್ ಉಂಟು. ಆದರೆ ಇವರಿಗೆ ಒಂದೇ ವಾರದಲ್ಲಿ ಕೊಟ್ಟು ಬಿಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಇಷ್ಟು ಎಲ್ಲ ಒಂದು ಕನೆಕ್ಷನ್ಗೆ ಇಷ್ಟು ಎಲ್ಲ ಅಲ್ಲಿ ಹೋಗು ಇಲ್ಲಿ ಹೋಗು ಅದು ಡಾಕ್ಯುಮೆಂಟ್ಸ್ ಬೇಕು. ಇವರು ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಹೇಗೆ ಇವರು ಕೆಲಸ ಮಾಡ್ತಾರೆ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ